ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆ ಆಲ್ರೆಡಿ 7 o'clock ಆಗಿದೆ. ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಳಗಡೆ ಬಂದಿದ್ದೀನಿ ತಿಂಡಿ ಮಾಡೋದಕ್ಕೆ ಅಂತು. ತಿಂಡಿ ನೈಟೇ ನಾನು ಅಕ್ಕಿ ಎಲ್ಲ ರುಬ್ಬಿಟ್ಟಿದೆ, ದೋಸೆ ಇಲ್ಲಾಂದರೆ ಇಡ್ಲಿ ಏನಾದರೂ ಮಾಡೋಣ ಅಂತ. ನೋಡೋಣ ಹೇಗೆ ಬಂದಿದೆ. ದೋಸೆ ಇಟ್ಟು ಉಬ್ಬಿದರೆ ಇಡ್ಲಿ, ಉಬ್ಬಿಲ್ಲ ಅಷ್ಟಾಗಿ ಅಂದರೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಉಬ್ಬಿದ ಇಲ್ಲ ಅನ್ನೋದು. ದೋಸೆ ಇಟ್ಟು ನೋಡಿ, ರಾತ್ರಿ ರುಬ್ಬಿಟ್ಟಿದೆ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಟ್ಟಿದ್ದೆ, ಅಷ್ಟಾಗಿ ಹುಳಿ ಬಂದಿಲ್ಲ. ಇವಾಗ ಚಳಿಗಾಲ ಬೇರೆ ಅಲ್ವಾ, ಸ್ವಲ್ಪ ನಾನು ಕೂಡ ಲೇಟಾಗಿಯೇ ರುಬ್ಬಿದೆ. ಲೇಟಾಗೋಯ್ತು ರುಬ್ಬೋ ವರ್ಷದಲ್ಲಿ. ಹುಳಿ ಅಷ್ಟಾಗೇನು ಬಂದಿಲ್ಲ. ಇವತ್ತು ನಾನು ದೋಸೆ ಮಾಡ್ತೀನಿ ಇದರಲ್ಲಿ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾನು ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಆಯಿತು, ಆಮೇಲೆ ವಿಡಿಯೋ ಏನೂ ಶುರು ಮಾಡಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಆದೆ. ಇವಾಗ ಬಂದು ನೈಟು ಸಾಯಂಕಾಲ ಆಲ್ರೆಡಿ 7 o'clock ಆಗಿದೆ. ಅಡುಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೈಟ್ ಡಿನ್ನರ್ಗೆ ಬಂದು ಇವತ್ತು ಚಿಕನ್ ತೊಗೊಂಬಂದಿದೆ. ಆಲ್ರೆಡಿ ಒಂದೂವರೆ ತಿಂಗಳು ಮೇಲಾಗಿತ್ತು ಚಿಕನ್ ಮಾಡಿ ಮನೆಯಲ್ಲಿ. ಯಾಕೆಂದರೆ ಕಾರ್ತಿಕ್ ಮಾಸ ಇತ್ತು, ಮತ್ತು ಅಷ್ಟರಲ್ಲಿ ನಮ್ಮ ಮಾವ ಕೂಡ ತಿರ್ಕೊಂಡ್ರು. ಕಾರ್ತಿಕ್ ಮಾಸ ಮುಗೀತಾ ಇದೆ ಅನ್ನೋ ಅಷ್ಟರಲ್ಲಿ. ಆಮೇಲೆ ಸ್ವಲ್ಪ ದಿನ ಅವಾಗೂ ಕೂಡ ತಿನ್ನಲಿಲ್ಲ. ಅದರಿಂದ ಇವತ್ತು ಚಿಕನ್ ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ಕೋಳಿ ತೊಗೊಬಂದಿದ್ದೆ. ಇವಾಗ ಒಗ್ಗರಣೆ ಕೂಡ ಹಾಕಿದ್ದೀನಿ ಚಿಕನ್ನು. ಬನ್ನಿ ವಿಡಿಯೋ ಆಲ್ರೆಡಿ 3 ದಿನ ಆಯಿತು ವಿಡಿಯೋ ಹಾಕಿ. ಸ್ವಲ್ಪ ಬ್ಯುಸಿ ಅನ್ನೋದಕ್ಕಿಂತ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಕ್ಸ್ಪೋರ್ಟ್ ಮಾಡೋಣ ಅಂತ ಹಾಕಿದ್ದೀನಿ, ಎಲ್ಲ ಡಿಲೀಟ್ ಆಗಿ ಹೋಗಿದೆ ಇದ್ದಕ್ಕಿದ್ದಂಗೆ. ಏನಕ್ಕೆ ಏನು ಈ ಥರ ಒಂದೊಂದು ಸತಿ ಈ ಥರ ಆಗ್ಬಿಡುತ್ತೆ, ಬೇಜಾರಾಗುತ್ತೆ. ವಿಡಿಯೋ ಮಾಡೋಕ್ಕೂ ಬೇಜಾರು, ವಿಡಿಯೋ ಹಾಕೋಕ್ಕೂ ಬೇಜಾರಾಗ್ಬಿಡುತ್ತೆ. ಈ ಥರ ಆದಾಗ ಎಲ್ಲ ಯೂಟ್ಯೂಬರ್ ಕತೆಗಳು ಹೀಗೇ. ಒಂದೊಂದು ಸತಿ ಅಷ್ಟು ಬೇಜಾರಾಗ್ಬಿಡುತ್ತೆ. ತುಂಬ ಕಷ್ಟ, ಎಷ್ಟು ಕಷ್ಟಪಡ್ತಾರೋ ಅಷ್ಟು ಪ್ರತಿಫಲ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ. ನಾವು ಕಷ್ಟಪಡ್ದಲೇ ಏನು ಪ್ರತಿಫಲ ಏನೂ ಸಿಗೋದಿಲ್ಲ. ಅಷ್ಟು ಕಷ್ಟ ಕೂಡ ಪಡಬೇಕು. ಹೇಳ್ತಾರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಆದರೆ ಒಂದೊಂದು ಸತಿ ಒಂದೊಂದು ವಿಡಿಯೋಗಳು ಎಷ್ಟು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ನೇನು ಅಪ್ಲೋಡ್ ಮಾಡೋಣ ಅಂತ ಇಟ್ಟಿರ್ತೀವಿ, ಅಷ್ಟರಲ್ಲಿ ಹೆಂಗಾದರೂ ಮಿಸ್ಸಾಗಿ ಏನಾದರೂ ಒಂದು ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಅದೇ ಥರ ನಂದು ಮೊನ್ನೆ ಅಲ್ಲೇ 2 ದಿವಸ ಆಯಿತು ವಿಡಿಯೋ ಹಾಕಿ. ಆ ವಿಡಿಯೋ ಹಾಕಿ ಇವತ್ತು ಹಾಕ್ತೆ, ನೆಕ್ಸ್ಟ್ ಡೇಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂದ್ಬಿಟ್ಟು ಕೂಡ ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ. ಅಪ್ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ನೋಡ್ತೀನಿ, ವಿಡಿಯೋನೇ ಇಲ್ಲ. ಹೆಂಗೆ ಡಿಲೇಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ತುಂಬ ವಿಡಿಯೋಸ್ ಇರೋದ್ರಿಂದ ಸ್ಟೋರೇಜ್ ಆಗಿಬಿಡುತ್ತೆ. ಆವಾಗ ವಿಡಿಯೋ ಡಿಲೀಟ್ ಮಾಡೋಕ್ಕೋಗಿ ಏನೇನೋ ಡಿಲೀಟ್ ಮಾಡಿಬಿಡ್ತೀವಿ. ಅದರಿಂದ ಈ 2 ದಿನದಿಂದ ವಿಡಿಯೋ ಹಾಕೋಕ್ಕೆ ಆಗಿಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ಹೋಗಪ್ಪ, ಏನಿದು ಇಷ್ಟೆಲ್ಲ ಕಷ್ಟಪಟ್ಟು ಈ ಥರ ಆಗುತ್ತಲ್ಲ ಅಂತ. ಆದ್ದರಿಂದ ಇವತ್ತು ತಿರ್ಗಾ ಮತ್ತೆ ಎಡಿಟಿಂಗ್ ಮಾಡಿ ಮತ್ತೆ ವಿಡಿಯೋ ಹಾಕೋಣ, ಎಲ್ಲಿ 2 ದಿನ ಆಗೋಯ್ತಲ್ಲ ಅಂದ್ಬಿಟ್ಟು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವಾಗ ಬರುತ್ತೆ ಇದು ವಿಡಿಯೋ ಅಂತ ಗೊತ್ತಿಲ್ಲ. ಆಲ್ರೆಡಿ ಟೈಮು 4 ಗಂಟೆ ಆಗಿದೆ. ಇವತ್ತೇ ಎಡಿಟಿಂಗ್ ಮಾಡಿ ಇವತ್ತೇ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಅಡುಗೆ ಕೂಡ ಆಯಿತು. ಇವಾಗ ರವಿ ಅಣ್ಣ ಕೂಡ ಬಂದಿದ್ದರು. ಅವರು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಅವರು ಹೋದ್ಮೇಲೆ ನಾವು ಕೂಡ ಎಲ್ಲರೂ ಊಟ ಮಾಡಿದ್ವಿ. ಊಟ ಆಯಿತು. ಅಷ್ಟರಲ್ಲಿ ಮಗುವಿಗೆ ಗಿಫ್ಟ್ ಬಂದಿತ್ತು. ಗಿಫ್ಟು ಸರ್ಪ್ರೈಸ್ ಗಿಫ್ಟೇನೆ, ಅವನಿಗೆ ಗೊತ್ತಿರಲಿಲ್ಲ. ಹಸ್ಬೆಂಡ್ ತಂದುಕೊಟ್ಟಿದ್ದಾರೆ. ಇದೆಲ್ಲ ಬೇಕಿರಲಿಲ್ಲ, ಯಾಕೆಂದರೆ ಮಕ್ಕಳು ಓದೋ ಟೈಮಲ್ಲಿ ನಾವೇ ಹಾಳು ಮಾಡಿಬಿಡ್ತೀವೇನೋ ಅಂತ ಅನ್ಸುತ್ತೆ ಒಂದೊಂದು ಸತಿ. ಯಾಕೆಂದರೆ ಹಸ್ಬೆಂಡು ನಾನು ಏನೇನೆಲ್ಲ ಎಂಜಾಯ್ ಮಾಡಿಲ್ಲ ಈ ಒಂದು ಏಜಲ್ಲಿ, ಅದನ್ನೆಲ್ಲ ನನ್ನ ಮಗ ಎಂಜಾಯ್ ಮಾಡಬೇಕು ಅಂತ ತಂತಾರೆ. ಅವ್ರ ಖುಷಿ, ಆದರೆ ಅದನ್ನು ಮಕ್ಳುಗಳು ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಅವ್ರ ಖುಷಿಯಿಂದ ಏನೇನು ಕೊಡಿಸ್ತಾರೋ ಅತ್ತಿಗೆ ಪ್ರತಿಫಲವಾಗಿ ಅವರು ಕೂಡ ಒಳ್ಳೆ ರೀತಿ ಬೆಳೆದು ಒಳ್ಳೆ ರೀತಿ ಮುಂದುವರೆದ್ರೆ ಒಂಥರ ಖುಷಿ. ಇಲ್ಲಾಂದರೆ ಅದರಿಂದ ಎಷ್ಟು ಪ್ರಾಫಿಟ್ ಇದೆಯೋ ಅಷ್ಟು ಕೂಡ ಲಾಸು ಕೂಡ ಇರುತ್ತೆ. ಏಕೆಂದರೆ ಏನು ತಂದಿದ್ದಾರೆ ಅಂತ ಆಲ್ರೆಡಿ ನಿಮಗೂ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಾ ಅಲ್ವಾ, ಫೋನ್ ಕೊಡಿಸಿದ್ದಾರೆ.
ನನಗೇನು ಅದು ಇದಿಷ್ಟ ಇರಲಿಲ್ಲ, ಇದು ಬೇಡ ಇವನಿಗೆ, ಎಸ್ ಎಲ್ ಸಿ ಆಗಲಿ, ಎಸ್ ಎಲ್ ಸಿ ಆದಮೇಲೆ ತಕ್ಕೊಡೋಣ, ಅವನಿಗೊಂದು ಮೋಟಿವೇಟ್ ಮಾಡೋಣ, ನೀನು ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ಸ್ ತೆಗಿ, ಅದು ಕೊಡಿಸ್ತೀವಿ ಇದು ಕೊಡಿಸಿದ್ದೀವಿ ಅಂತ ಮೋಟಿವೇಟ್ ಮಾಡೋಣ, ಅವನು ಕೂಡ ಚೆನ್ನಾಗಿ ಓದ್ತಾನೆ ಅಂತ. ಆದರೆ ಹಸ್ಬೆಂಡು ನನಗೂ ಗೊತ್ತಿಲ್ಲ, ತಂದಮೇಲೆ ಗೊತ್ತಾಗಿದ್ದು, ತಂದುಬಿಟ್ಟಿದ್ದಾರೆ. ನನಗಿಷ್ಟ ಆಗಲ್ಲ ಈ ಥರ ಎಲ್ಲ ಮಕ್ಳುಗಳಿಗೆ ನಾವೇ ಹಾಳು ಮಾಡ್ತಿದ್ದೀವ ಅಂತ ಅನ್ನಿಸುತ್ತೆ. ಆದರೆ ಅವ್ರು ತಂದುಬಿಟ್ಟ ಮೇಲೆ ಏನೂ ಮಾಡೋಕ್ಕಲ್ಲ ಅಲ್ವಾ, ಸರಿ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ ಆಲ್ರೆಡಿ ನೈಟು 11 ಆಗಿದೆ, ಎಲ್ಲರೂ ಕೂಡ ಆಲ್ರೆಡಿ ಮಲಗಿದ್ರು. ಅವಾಗ ತಂದಿದ್ದಿದ್ದು ಇದು ನೋಡಿ, ಐಫೋನು. ನಮಗೆ ಎಲ್ಲ ಈಗೀಗ ಸಿಕ್ಕಿದಂಥದ್ದು ಇದೆಲ್ಲ. ಮಕ್ಕಳಿಗೆ ಈಗಿನ ಕಾಲದ ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಲ್ರೆಡಿ ಅವನ ಹತ್ರ ಒಂದು ಟ್ಯಾಬ್ ಇದೆ, ಏಕೆಂದರೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಟ್ಯಾಬ್ ಕೂಡ ಇದೆ ಆಲ್ರೆಡಿ. ನಂದು ಫೋನ್ ತಗೊಂಡಾಗ ನನ್ನ ಫೋನು ಕೂಡ ಅವನಿಗೆ ಕೊಟ್ಟಿದ್ದೆ, ಯೂಸ್ ಮಾಡ್ತಿದ್ದ. ಅದೆಲ್ಲ ಎತ್ತಕ್ಕೆ ಎಲ್ಲ ಸ್ಕ್ರೀನೆಲ್ಲ ಹಾಳು ಮಾಡಿಬಿಟ್ಟಿದ್ದ, ಅದರಿಂದ ತೊಗೊಂಬಂದಿದ್ದಾರೆ. ಇದೆಲ್ಲ ಈ ವಯಸ್ಸಿಗೆ ಬೇಡ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ? ಯಾರನ್ನು ನಮ್ಮ ವೀಡಿಯೋಸ್ ನೋಡ್ತೀರಿ ಕಮೆಂಟ್ ಮಾಡಿ, ನೋಡೋಣ ಒಳ್ಳೇದಾ ಕೆಟ್ಟದಾ ಅನ್ನೋದು. ಯಾರಿಗೆಲ್ಲ ಏನೇನು ಅನಿಸಿದೆ ಅನ್ನೋದು ನಾನು ಕೂಡ ತಿಳ್ಕೊತೀನಿ. ನನಗಂತೂ ಬೇಡ ಅಂತಲೇ ಅನಿಸ್ತಾ ಇರೋದು. ಇವಾಗ ಮಗಳು ಕೂಡ ತಂದು ಕೊಡ್ತೀನಿ ಅಂತ ಅವಳು ಮುನ್ಸ್ಕೊಂಡ್ಳು, ಏಕೆಂದರೆ ಇವನಿಗೆ ತಂದು ಕೊಟ್ಟರು ನನಗಿಲ್ಲ ಅಂತ ಅವಳು ಕೂಡ ಮುನ್ಸ್ಕೊಂಡ್ಳು. ಅವಾಗ ನಿನಗೂ ತಂದು ಕೊಡ್ತೀನಿ ಸುಮ್ಮನಿರು, ಹಂಗೆ ಹಿಂಗೆ ಅಂತ ನಾನು ಒಂಥರ ರೇಗ್ತಾಯಿದ್ದೆ, ಎಲ್ಲ ನೀನೇ ಹಾಳು ಮಾಡ್ತಾಯಿದ್ದೆ ಮಕ್ಳುಗಳ್ನ ಅಂತ. ನೋಡಿ ಐಫೋನು, ಏಕೆಂದರೆ ಏನಕ್ಕೆ ನಾವು ಎಂಜಾಯ್ ಮಾಡಿಲ್ಲ, ನಮ್ಮ ಮಕ್ಕಳಾದರೆ ಎಂಜಾಯ್ ಮಾಡಲಿ, ನಮ್ಗೆ ಒಂದು ಕೆಪಾಸಿಟಿ ಇದೆ. ನಾವು ಈ ಏಜಲ್ಲಿದ್ದಾಗ ನಮ್ಮ ತಂದೆ ತಾಯಿಗೆ ಆ ಥರ ಕೊಡಿಸೋವಂಥ ಕೆಪಾಸಿಟಿ ಕೊಡಿಸ್ತಿರ್ಲಿಲ್ಲ. ಆದರೆ ನಮಗೆ ಕೆಪಾಸಿಟಿ ಇದೆ, ನಾವು ಕೊಡಿಸ್ಬೇಕು, ಎಂಜಾಯ್ ಮಾಡಬೇಕು ಅವರು ಕೂಡ ಲೈಫಲ್ಲಿ ಅಂತ ಕೊಡಿಸ್ತಾರೆ. ಅದರಿಂದ ಮಿಸ್ಯೂಸ್ ಮಾಡ್ಕೊಳ್ಳೋರು ಕೂಡ ಇರ್ತಾರೆ, ಅದರಿಂದ ಉದ್ಧಾರ ಕೂಡ ಇರೋರು ಇರ್ತಾರೆ. ಯಾಕೆಂದರೆ ನಾವೆಲ್ಲ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀವಿ, ಅವೆಲ್ಲ ಹೇಳ್ಕೊಳ್ಳೋದು ಬೇಡ. ಬನ್ನಿ ಇವಾಗ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನೋಡೋಣ. ವೆಲ್ಕಮ್ ಮಾಡಿ ನನ್ನ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಮುಗಿಯೋಕ್ಕೆ ಮುಂಚೆನೇ ಹೇಳ್ತಾ ಇದ್ದೀವಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಒತ್ತಿ. ಇವತ್ತು ಸ್ಪೆಷಲ್ ಡೇ, ದಿನದ ಲಾಗು. ಏನು ಸ್ಪೆಷಲ್ ಡೇ? ಸರ್ಪ್ರೈಸ್. ಹೋಯ್ತಾ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿ, ಓಕೆನಾ? ಇವಾಗ ಖುಷಿ ಕೂಡ ರೆಡಿ ಆಗ್ತಾ ಇದ್ದಾರೆ. ಬಿಸಿಲಿಲ್ಲ, ತಲೆ ಒಣಗಿಸೋದಕ್ಕೆ, ಅದಕ್ಕೋಸ್ಕರ ಡ್ರೈಯರಲ್ಲಿ ತಲೆ ಒಣಗಿಸ್ತಾ ಇದ್ದೀನಿ. ಏಂತಿಗೆ ಖುಷಿ ರೆಡಿ ಆಗ್ತಾ ಇದ್ದಾಳೆ ಅನ್ನೋದು ಕೂಡ ಮುಂದೆ ಹೋಯ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕ್ಲೂ ಕೊಟ್ಬಿಡತ್ತೆ ನೋಡಿ ಅಮ್ಮ. ಇದೆ ಬನ್ನಿ, ಇವಾಗ ಟೈಮ್ ಕೂಡ ಆಗೋಗಿದೆ ಆಲ್ರೆಡಿ. ಎಷ್ಟು ಗಂಟೆಗೆ ಎಬ್ರಿಸಿರೋದು ನೋಡ್ದ? 11 o'clock, 9 o'clock ಎಬ್ರಿಸು ಅಂದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬೇಗ ಎದ್ದಿದ್ರೆ ಆರಾಮಾಗಿ ಕುತ್ಕೊಂಡು ಎಲ್ಲ ಮಾಡ್ಬೋದಿತ್ತು. ಇವಾಗ ಗಜಾ ಬಿಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ನಿದ್ದೆ ಮಾಡಲಿ ಮಗಳು ಅಂತ, ಟೈರ್ಡ್ ಆಗಬಾರ್ದು. ಖುಷಿಗೌಡಗೆ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಹೋಗ್ಲಿ ಅಂತ ಅಷ್ಟು ಪ್ರೀತಿ, ನೋವು. ಡ್ರೈಯರಲ್ಲಿ ಅವಳಿಗೆ ಡ್ರೈ ಮಾಡಲ್ಲ ಇವತ್ತೇ, ಯಾಕೆಂದರೆ ಟೈಮ್ ಆಗೋಗಿದೆ, ಅರ್ಜೆಂಟ್ ಹೋಗ್ಬೇಕು. ಬಿಸಿಲು ಕೂಡ ಇಲ್ಲ ಒಣಗಿಸೋದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡೋಣ. ಇಲ್ಲಾಂದರೆ ಒಳ್ಳೆ ತಲೆ ಹಂಗಂಗೆ ನೋಡಿ ನೀರು ತೊಟ್ಟಿರ್ತಾ ಇದ್ದೀನಿ, ಆ ಥರ ಇದೆ ತಲೆ. ಅವಾಗಲೇ ಹೇಳಿದ್ದೀನಿ ನೀಟಾಗಿ ಒರೆಸ್ಕೊಂಡು ಅಂತ. ಇಲ್ಲೆಲ್ಲ ಇರುತ್ತಲ್ಲ, ಅದು ಎಳ್ಕೊಂಬಂದ್ಬಿಡುತ್ತೆ. ನಾನು ಇಲ್ಲಿ ಮಾಡ್ಕೊಂಡಿದ್ದೆ ನೋಡಿ, ಅದಕ್ಕೆ ಎಷ್ಟು ಫುಲ್ ಇಷ್ಟ ಆಗಿದೆ ನೋಡಿ. ಸುಮ್ಮನೆ ಬೈತೆ, ನಾನು ಮಾಡ್ಕೊಂಡಿದ್ರು ಬೈತಾರೆ, ಮಾಡ್ಕೊಂಡಿಲ್ಲ ಅಂದ್ರೂ ಬೈತಾರೆ. ಪ್ರಾಬ್ಲಮ್ ತಾನೆ. ತಲೆ ಒಣಗಿಸಾಯ್ತು, ಆಮೇಲೆ ಸಿಗ್ತೀನಿ, ಓಕೆನಾ? ರೆಡಿ ಮಾಡ್ಬೇಕಿನ್ನು. ಮಾಡು ಚೀಸ್ ಪೀಸ್ ಕೋರಿ ಪೀಸ್ ಚೀಸ್
curry fish. Cheese piece curry fish. Cheese piece curry fish. Cheese piece curry fish. ನೋಡಿ ನಮ್ಮಮ್ಮ ಬಟ್ಟಿಕ್ಕಿಲ್ಲ. ನೋಡಿ ಇವಾಗ ಅಂಗಡಿಗೆ ನಾನು ಹೋಗ್ತೀವಿ. ಇಕ್ಕಿಲ್ಲ. ಖುಷಿಗೋಡ ನಾನು ಏನು ತರಕ್ಕೆ ಖುಷಿಗೋಡಗೆ ಏನೋ ಬೇಕಂತ ಬರೀ ಅದು ಒಂದೇ ನೋಡಿ ಖುಷಿಗೋಡ ಏನೇನು ತಂದಿದ್ದಾಳೆ. ಏನು ತಂದೆ ಖುಷಿಗೋಡ? ಮನೆಗೆ ಹೋಗ್ತೇವೆ. ಕ್ರಿಸ್ಮಸ್ ಟೋಪಿ, ಸಾಕ್ಸು, ದಾರ ಅಮ್ಮಂಗೆ ದಾರ. ಒಂದು ಆಕ್ಟೇಲ್ ಬಂತು. ಇಷ್ಟು ಐಟಮ್ ತರೋಕ್ಕೆ ಹೋಗಿದ್ದು ಅರ್ಜೆಂಟಾಗಿ ಖುಷಿಗೋಡಗೆ ಅಲ್ಲ ಖುಷಿಗೋಡ. ಇವಾಗ ನೋಡಿ ಮಗಳು ಕೂಡ ರೆಡಿ ಆಗ್ತಾಯಿದ್ದಾಳೆ. ಹಾಗೆ ಊಟ ಕೂಡ ಹಾಕ್ಕೊಟ್ಟಿದ್ದೀನಿ, ತಿನ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವತ್ತು ನಾನು ಒಂದು ಬ್ಲೌಸ್ ಕೂಡ ಅರ್ಜೆಂಟ್ ಇತ್ತು, ಅದನ್ನ ಹೊಲ್ಕೊಂಡು ಕೂತ್ಕೊಂಡೆ. ಅದರಿಂದ ಸ್ವಲ್ಪ ಲೇಟಾಗಿ ಎಬ್ಬಿಸ್ದೆ ಅವಳನ್ನ. ಸ್ವಲ್ಪ ಹೊತ್ತು ಅವಳು ಮಲಿಕೊಳ್ಳಿ, ಎದ್ದುಬಿಟ್ರೆ ನನ್ನ ತಲೆ ತಿಂತಾ ಇರ್ತಾಳೆ, ಅದಕ್ಕೆ ಮಲಿಕೊಳ್ಳಿ ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು. ಅದರಿಂದ ಹೇಳ್ತಾಯಿದ್ಲು ಲೇಟಾಗಿ ಎಬ್ಬಿಸಿದ್ರು ನಮ್ಮಮ್ಮ ಇವತ್ತು ಅಂತ. ಆ್ಯಂಡ್ ಇವಾಗ ನಾನು ಮೇಕಪ್ ಕೂಡ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ರೆಡಿ ಆದಲು. ಸಿಂಪಲ್ ಮೇಕಪ್ಪು, ಏನು ಅಷ್ಟು ಹೆವಿ ಮೇಕಪ್ ಅಂತ ಏನಿಲ್ಲ. ಹ್ಯಾಪಿ ಕ್ರಿಸ್ಮಸ್ ಎಲ್ಲ ನನ್ನ ವೀಕ್ಷಕರಿಗೂ ಹ್ಯಾಪಿ ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿಗೋಡ ರೆಡಿ ಆದ್ರಿ. ಇವಾಗ ಹೊರಟಿದ್ದಾರೆ. ಇವತ್ತು ಸ್ಕೂಲ್ ಡೇ ಇದೆ ಖುಷಿಗೋಡದು. ಅಲ್ಲ ಆನ್ಯುವಲ್ ಡೇ. ಸ್ಕೂಲ್ ಡೇ, ಆನ್ಯುವಲ್ ಡೇ. ಸ್ಕೂಲ್ ಡೇ. ಅದರಿಂದ ಇವಾಗ ಕರ್ಕೊಂಡೋಗಿ ಬಿಡ್ತೀನಿ. ಇವಾಗ ಟೈಮು 3:15 ಆಗಿದೆ. ನಾವು ಕೂಡ ಹೊರಡ್ಬೇಕು. ಅವಳು ಬಿಟ್ಬಿಟ್ಟು ಬಂದು ದರ್ಶನ್ ಕರ್ಕೊಬಂದು ಆಮೇಲೆ ನಾವು ಕೂಡ ರೆಡಿಯಾಗಿ ಹೊರಡ್ತೀವಿ. ದರ್ಶನ ಕರ್ಕೊಬರ್ಬೇಕು. ಅದೇ ನಾನು ಬರ್ತೀವಿ ಜೊತೆಲಿ. ನಡಿ ಟೈಮ್ ಆಗೋಯ್ತು ಆಲ್ರೆಡಿ. ಬಂದು ಇನ್ನು ಕೆಲಸ ಬಿದ್ದಿದೆ, ಕೆಲಸ ಮಾಡ್ಬಿಟ್ಟು ಆಮೇಲೆ ನಾವು ಹೊರಡ್ತೀವಿ ಬೇಗ. ಆಕ್ಚುಲಿ ಮಗನ ಕರ್ಕೊಬಂದು ಆಮೇಲೆ ನಾನು ಕೂಡ ರೆಡಿ ಆದೆ. ಆಮೇಲೆ ಮಗ ಬರಲ್ಲ ಅಂದ. ಸರಿ ಅವ್ನಿಗೇನೋ ಹೋಮ್ವರ್ಕ್ ಇದೆ, ನಾನು ಬರಲ್ಲ ಅಂದ. ಸರಿ ಅಂದ್ಬಿಟ್ಟು ನಾನೇ ಇವಾಗ ಹೊರಟಿದ್ದೀನಿ. ಬನ್ನಿ ಈಗ ಹೊರಡೋಣಂತೆ. ನೋಡಿ ನಾನು ಕೂಡ ರೀಚ್ ಆದೆ. ನಾನು ಒಳಗಡೆ ಬಂದೆ ಅಷ್ಟರಲ್ಲಿ LKG ಮಕ್ಕಳು ಡ್ಯಾನ್ಸ್ ಶುರುವಾಗ್ತಾಯಿತ್ತು. ಇವಾಗಲೇ ಫಸ್ಟ್ ಡ್ಯಾನ್ಸು. ನಾನು ಆಲ್ರೆಡಿ ಶುರುವಾಗ್ಬಿಟ್ಟಿದ್ದೇನೋ ಅಂತಲೇ ಬಂದೆ ಬೇಗನೆ. ಏನಂದರೆ ಇವಾಗ ಫಸ್ಟ್ನೇ ಡ್ಯಾನ್ಸು ಶುರುವಾಗಿದೆ. ನೋಡ್ತಾ ಇರ್ಬೋದು ಮಕ್ಳುಗಳು ಕೂಡ ಎಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮಗಳದ್ದು ಇನ್ನೂ ಲಾಸ್ಟ್ಗೆ, ಏಕೆಂದರೆ ಇವತ್ತು ಬಂದು LKG to 4th standardವರೆಗೂ ಅಷ್ಟೇ. ನಾಳೆ ಬಂದು 5th to 10thವರೆಗೂ ಇದೆ ಪ್ರೋಗ್ರಾಮು. 2 days ಇಟ್ಟಿದ್ದಾರೆ. ಏಕೆಂದರೆ ತುಂಬ ಮಕ್ಕಳಲ್ವಾ, ಒಂದೇ ದಿನ ಲೇಟ್ ಆಗುತ್ತೆ ಅಂದ್ಬಿಟ್ಟು 2 days ಇಟ್ಟಿದ್ದಾರೆ. ಬನ್ನಿ ನೀವು ಕೂಡ ಎಂಜಾಯ್ ಮಾಡಿ. ಏನಿವತ್ತು ಅಂದರೆ ಮಗಳದು ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ. ನಾನೊಬ್ಬಳೇ ಬಂದಿರೋದು. ಹಸ್ಬೆಂಡು ಕೂಡ ಆಫೀಸಿಂದ ಹಾಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಜನ ಪೇರೆಂಟ್ಸ್ಗಳಂತೂ ತುಂಬ ಜನ ಬಂದಿದ್ದಾರೆ. ಯಾಕೆಂದರೆ ನನ್ನ ಮಗಳು ಈ ಸ್ಕೂಲಿಗೆ ಸೇರಿ ಆಲ್ರೆಡಿ 4 years ಆಯಿತು. 2 years ಕರೋನಾ ಇತ್ತು, ಅವಾಗೇನು ಪ್ರೋಗ್ರಾಮ್ ಅಟೆಂಡ್ ಮಾಡಲಿಲ್ಲ. ಮತ್ತು ಹೋದ ವರ್ಷ ಬಂದು ಸ್ಕೂಲ್ ಡೇ ಇತ್ತು, ಈ ವರ್ಷ ಬಂದು ಆನ್ಯುವಲ್ ಡೇ ಇದೆ. ವರ್ಷ ಇಲ್ಲಿ ಈ ಸ್ಕೂಲಲ್ಲಿ ಮಾಡಲ್ವಂತೆ. ಆಲ್ರೆಡಿ 5 yearsಗೊಂದ್ಸಲ ಒಂದು ಸತಿ ಮಾಡ್ತಾರಂತೆ ಅಂತ ಹೇಳ್ತಾಯಿದ್ರು ಪೇರೆಂಟು. ನನಗೂ ಗೊತ್ತಿಲ್ಲ ಅಷ್ಟಾಗಿ. ನಾನು ಫುಲ್ಲು ಯಾವುದು ಡ್ಯಾನ್ಸ್ ವಿಡಿಯೋ ಮಾಡ್ಕೊಳ್ಳಿಲ್ಲ, ಏಕೆಂದರೆ ಎಲ್ಲ ಮ್ಯೂಸಿಕ್ ಹಾಕಿರ್ತಾರೆ. ಇನ್ನು ಮಾಡಿದ್ರು ವೇಸ್ಟು, ಇನ್ನು ಹಾಕೋಕ್ಕೂ ಆಗೋಲ್ಲ, ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು. ಇದು ಬಂದು ಮಗಳದ್ದು ಡ್ಯಾನ್ಸು. ಮಗಳು ಡ್ಯಾನ್ಸ್ ಮಾಡ್ತಾಳೆ ಈ ಒಂದು ಗುಂಪಲ್ಲಿ. ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ನಿಮಗಂತೂ. ಈ ಕಡೆ ಲಾಸ್ಟಲ್ಲಿ ಸೆಂಟ್ರಲ್ಲಿ ಇದ್ದಾಳೆ. ಹಾಗೂ ಸ್ವಲ್ಪ ಝೂಮ್ ಮಾಡಿದೆ, ಏಕೆಂದರೆ ಝೂಮ್ ಮಾಡಿದ್ರೆ ಫುಲ್ಲು ಕ್ಲಿಯರ್ ಎಲ್ಲರೂ ಕೂಡ ಕಾಣಿಸಲ್ಲ, ಅದಕ್ಕೋಸ್ಕರ ಹಾಗೆ ಹಿಡಿತಾ ಇದ್ದೀನಿ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ.
ನೋಡಿ ಇವಾಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ, ಖುಷಿ ಆಯಿತು. ನಾವು ಕೂಡ ಹಸ್ಬೆಂಡು ಕೂಡ ಬೇಗನೆ ಬಂದರು, ಹೇಳಿದರು ಮಗಳಿಗೆ ಬೇಗನೆ ಬರ್ತೀನಿ ನಾನು ನಿನ್ನ ಪ್ರೋಗ್ರಾಮ್ ನೋಡೋದಕ್ಕೆ ಅಂತ. ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ದೀಯಾ ಅಂತಿದ್ರು, ಅದನ್ನೇ ಹೇಳ್ತಾ ಇದ್ದೆ. ಮನೆಗೆ ಬಂದಮೇಲೆ ನೆನ್ನೆ ಮಾಡಿದಂಥ ಚಿಕನ್ ಸಾಂಬಾರು ಕೂಡ ಇತ್ತು. ಅತ್ತಿಗೆ ನಾನು ಹಸ್ಬೆಂಡು ಒಂದೊಂದು ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡಿದ್ವಿ. ಮಕ್ಕಳಿಗೆ ಫ್ರೈಡ್ ರೈಸ್ ಮಾಡಿಕೊಟ್ಟೆ, ಅವರು ಚಿಕನ್ ಸಾಂಬಾರು ತಿನ್ನಲ್ಲ ಅಂದ್ಬಿಟ್ಟು. ಇದು ಹಳೆ ವಿಡಿಯೋ, ಕ್ರಿಸ್ಮಸ್ ಹಬ್ಬ ಇನ್ನು 2 ಡೇಸ್ ಇದ್ದಂಗೆ ಅವ್ರ ಸ್ಕೂಲಲ್ಲಿ ಪ್ರೋಗ್ರಾಮ್ ನಡೆದಿದ್ದು. ನಾನು ಆಲ್ರೆಡಿ ಹೇಳಿದ್ದೆ ಓದ್ ವೀಡಿಯೋಸಲ್ಲೆಲ್ಲ ಹಳೆ ವೀಡಿಯೋಸ್ನ ಲೇಟಾಗಿ ಹಾಕ್ತೀನಿ, ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ವೀಡಿಯೋಸ್ ಹಾಕ್ತೀನಿ ಅಂತ. ಅದೇ ಥರ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.